ಗಳಾದ ಶಂಕರನಾಗ್ ಅವರಿದ್ದಾರೆ, ಮಂಜಣ್ಣವರಿದ್ದಾರೆ. ಸುಮಾರು ದಿನಗಳ ನಂತರ ಏಕೆ ಬಂದಿದ್ದೀವಿ ಅಂತಂದ್ರೆ, ಇವತ್ತು ನಮ್ಮ ಪಕ್ಷದ ಕಾರ್ಯದರ್ಶಿಗಳಾದಂಥ ಶಂಕರನಾಗ್ ಅವರೇ ಹಲವಾರು ಅರ್ಜಿಗಳನ್ನ ಕೊಟ್ಟರೂ ಕೂಡ ಇವರು ಸರ್ಕಾರದ ಆದೇಶದಂತೆ 21 ದಿನದ ಒಳಗಡೆ ಈ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು, ಆದರೂ ಕೂಡ ಇವರು ಮಾಡ್ತಾ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಒಂದು ವಿಚಾರಣೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಇನ್ನು ಕೆಲವು ವಿಚಾರವನ್ನ ಅವರೇ ಸ್ವಂತ ಮಾತಾಡ್ಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ತೆ ಬಂಧುಗಳೇ, ಈ ನಮ್ಮ ಕೇರ್ಪೇಟೆ ತಾಲೂಕಿನ ಬಗರಹುಕುಂ ಸಾಗುವಳಿ ಜಮೀನಲ್ಲಿ ನಡೆದಿರೋ ಭ್ರಷ್ಟಾಚಾರದ ಬಗ್ಗೆ ನಾವು 1 ವರ್ಷದಿಂದ ಅನೇಕ ಮನವಿಗಳನ್ನ ಕೇರ್ಪೇಟೆ ತಹಸೀಲ್ದಾರ್ ಅವ್ರಿಗೆ ಕೊಡ್ತಾ ಬಂದಿದ್ದೀವಿ. ಆದರೆ ಆ ಅರ್ಜಿಗಳನ್ನ ಯಾವುದೇ ಅರ್ಜಿಗಳನ್ನ ಇಲ್ಲಿವರೆಗೂ ವಿಲೇವಾರಿ ಮಾಡಿರೋದಿಲ್ಲ. ಇಲ್ಲಿ ಕೆಲವು ಭ್ರಷ್ಟ ಅಧಿಕಾರಿಗಳು ಹಾಗೂ ಭ್ರಷ್ಟರು ಸೇರ್ಕೊಂಡು ಭೂ ರೈತರಿಗೆ ಮತ್ತು ಬಡ ರೈತ ವರ್ಗದವರಿಗೆ ನೀಡಬೇಕಾಗಿರುವಂಥ ಬಗರಹುಕುಂ ಸಾಗುವಳಿ ಜಮೀನಿರುವಂಥವರು ಬೇನಾಮಿ ಹೆಸರುಗಳಲ್ಲಿ ಹಾಗೂ ಅವರ ಸಂಬಂಧಿಕರ ಹೆಸರುಗಳಲ್ಲಿ ಮಂಜೂರು ಮಾಡಿಸ್ಕೊಂಡಿರೋದ್ರ ಬಗ್ಗೆ ಅನೇಕ ದೂರುಗಳನ್ನು ದಾಖಲಾತಿ ಸಮೇತ ಕೊಟ್ಟಿದ್ರು ಸಹ ಇಲ್ಲಿವರೆಗೂ ಯಾವುದೇ ಅರ್ಜಿಗಳನ್ನ ವಿಲೇವಾರಿ ಮಾಡಿದಾನೆ. 1 ವರ್ಷದ ಅರ್ಜಿಗಳನ್ನು ಸಹ ಅವರಿನ್ನು ಅವ್ರ ಟೇಬಲ್ ಒಳಗಡೆ ಇಟ್ಕೊಂಡಿದ್ದಾರೆ. ಸರ್ಕಾರದ ಆದೇಶದ ಪ್ರಕಾರ 21 ದಿನಗಳೊಳಗಡೆ ಯಾವುದೇ ಅರ್ಜಿ ಇದ್ರೂ ವಿಲೇವಾರಿ ಮಾಡಬೇಕು. ಆದರೆ ಮಾಡಿಲ್ಲದೆ ಇರೋದ್ರಿಂದ ನಾವು ಅವ್ರನ್ನೇ ಕೇಳೋಣ, ಬನ್ನಿ ಲೈವ್ ಆಗಿದೆ. ಇಲ್ಲ, ನೀವು ಹೋಗಿ ನನಗೆ ಏನಂದ್ರೆ ಅವರು ಚಿಕನ್ ಆ ಕಡೆ ಹೋಗ್ತೀನಿ, ಬೆಳಕು ಬೀಳುತ್ತೆ, ಆ ಕಡೆ ಹೋಗ್ತೀನಿ. ಯಾರ್ದು ಐ ಡಿ ಕಾರ್ಡ್ ಇಲ್ಲ, ಯಾರೋ ಯಾರು ಇಲ್ಲಿ ಸಿಬ್ಬಂದಿ ಅಲ್ಲ ಅಂತ ಕಾಣ್ತ, ಪಬ್ಲಿಕ್ಸ್ ಇರ್ಬೇಕು ನಮ್ಮ ಥರ. ಯಾರು ಬೇಕಾದ್ರೂ ಬಂದು ಕೂತ್ಕೋಬೋದು ಟೇಬಲಲ್ಲಿ. ಐ ಡಿ ಕಾರ್ಡ್ ಹಾಕೊಂಡಿಲ್ವಲ್ಲ ಸರ್ ಯಾರು? ಸರ್, ನಾವು 1 ವರ್ಷದಿಂದ ಮನವಿಗಳು ಕೊಡ್ತಾ ಇದ್ದೀವಿ. 1 ವರ್ಷದ ಮನವಿಗಳು ಸಹ ವಿಲೇವಾರಿ ಆಗದೇನೆ ಇಲ್ಲೇ LNG ಒಳಗಡೆ ಇದೆ. ಏನು ಕಾರಣ? ಈ ಭ್ರಷ್ಟಾಚಾರಿಗಳಿಗೆ ಏನಾದ್ರು ಎದರ್ಕಂಡು ಏನಾದ್ರು ವಿಲೇವಾರಿ ಮಾಡ್ತಾ ಇಲ್ವಾ, ಇಲ್ಲ ಏನಾದ್ರು ಕಾನೂನು ತೊಡಕಿದೆಯಾ ಗೊತ್ತಾಗ್ತಾ ಇಲ್ಲ ಸರ್. ಒಂದು ಒಂದು 50 ಸರಿ ವಿಸಿಟ್ ಮಾಡಿದೀವಿ ಸರ್. ಇದೊಂದು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಇದಾಗದೇ ಇರೋದಕ್ಕೆ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳಿಂದ ತಹಶೀಲ್ದಾರ್ ಅವರಿಗೆ ಈಗ ಬಂದಿದೆ ಇದ್ರ ಬಗ್ಗೆ ಬಗರಹುಕುಂ ಸಾಗುವಳಿ ಭ್ರಷ್ಟಾಚಾರದ ಬಗ್ಗೆ ಹಾಗೂ ನಮ್ಮ 1 ವರ್ಷದ ಅರ್ಜಿಗಳನ್ನ ಯಾವುದು ವಿಲೇವಾರಿ ಫಸ್ಟ್ ಹೇಳಿದ್ರೆ ಆರ ಮತ್ತೆ ಇದು ಗಂಧದ ಕಡ್ಡಿ ಎಲ್ಲ ತರ್ಬೋದಿತ್ತು. 21 ವಿಲೇವಾರಿ ಆಗ್ಬೇಕು ಸರ್. ಪೂಜೆ ಏನಾರು ಮಾಡ್ಬೋದು. ಯಾವ ವರ್ಕ್ ಮಾಡೋದಾರೆ ಮೇಡಮ್ ಗೊತ್ತಾಗಬೇಕು. ಇಲ್ಲ ಇಲ್ಲ ಅದಲ್ಲ ಸರ್, ಇದು ಬಂದಿದೆ ನೋಡಿ ಸರ್. 27/2/2020 ಸರ್. ಇದು ಇದೆ ಸರ್, 1 ವರ್ಷದ್ದು ಇದೆಯಾ? 1 ವರ್ಷದ ಮೇಲೆ 3 ತಿಂಗಳಾಯ್ತಲ್ಲ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಕೇಳೋದು ಆದಿಲಕ್ಷ್ಮಮ್ಮಂದು 1 ಅರ್ಜಿ ಬಾಕಿ ಐತೆ ಸರ್. ಆದಿಲಕ್ಷ್ಮಮ್ಮಂದು ಬಿಟ್ರೆ ಮಿಕ್ಕುಳಿದಿದ್ದು ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ ಸರ್. ಅವ್ರು ಇಲ್ಲ ಅಂತ ಹೇಳ್ತಾರೆ, ಅದು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ ಸರ್, ಈ ಅರ್ಜಿ ಮೇಲೆ ನಮ್ಗೆ ಯಾವ ಮಾಹಿತಿನೂ ಬಂದಿಲ್ಲ. ಅರ್ಜಿ ಮೇಲೆ ಅಂದ್ರೆ ಪದೇ ಕೇಳೋದು ಮೂರು ವಿಷಯ ಸರ್. 3 ವಿಷಯದಲ್ಲಿ ಒಂದು ಈಗ ಹೊಸದಾಗಿ ಆದಿಲಕ್ಷ್ಮಮ್ಮನ ಒಂದು ಸೇರ್ಸವ್ರೆ. ಆದಿಲಕ್ಷ್ಮಮ್ಮಂದು ಏನು ಅಂದ್ರೆ ಗದ್ದೆ ಹೊಸ ಸರ್ವೆ ನಂಬರ್ ಗದ್ದೆ ಹಾಕಿದ್ರೆ
ಆಗ ಹೊನ್ನೆನಹಳ್ಳಿಯಲ್ಲಿ ಅನುಭವದಲ್ಲಿ ಅವರು ಸರ್. ಅಂದ್ರೆ ಗ್ರಾಮನೇ ಚೇಂಜಾ? ಗ್ರಾಮದಲ್ಲೇ ಮಂಜೂರೇ ಚೇಂಜು. ಅವ್ರದ್ದೆಲ್ಲಾನು ಚೇಂಜ್ ಸರ್ ಅದು. ಆದ್ರೆ ಈ ಅರ್ಜಿನ ಬಾಕಿ ಅರ್ಜಿನ ನಾವು ವಿಲೇವಾರಿ ಮಾಡ್ಕೊಂತ ಒಂದು ಎಂಡಸ್ಮೆಂಟ್ ಕೊಡ್ತೀವಿ ಸರ್. ಆರ್ಐವಿಯಿಂದ ಸ್ಪಷ್ಟ ರಿಪೋರ್ಟ್ ತಗೋಬೇಕು ಸರ್. ಅದಕ್ಕೆ ಆರ್ಐ ರಿಪೋರ್ಟ್ ಬಂದಿದೆ ನಮಗೆ? ಬಂದೈತೆ ಸರ್. ಮಾಮೂಲಿ ವಿಲೇಜ್ ಅಂತ ಬರ್ಕೊಟ್ಟವ್ರೆ, ಅದು ಅಷ್ಟಕ್ಕೆ ನಾನು ಹೋಗ್ತಿದ್ದೆ ಸರ್. ಸ್ಪಷ್ಟ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀನಿ. ಅವ್ರು ಏನೇನೋ ಒಂದು ಸ್ವಲ್ಪ ಚೇಂಜಸ್ ಮಾಡೋರು ಅಂತ. ಯಾರೋ ಗೋಪಾಲ್ ವಿ ಎ ಯಾರು ಇದು ಇನ್ನು ಮಾಹಿತಿ ಕೊಟ್ಟಿದ್ದೀವಿ ಅವ್ರಿಗೆ, ಎಂಡಸ್ಮೆಂಟ್ ಕೊಟ್ಟಿದ್ದೀವಿ. ಕೊಟ್ಟಿದ್ದೀನಿ ಸರ್. ಸರ್ ಈ ಅರ್ಜಿ ಬಗ್ಗೆ ಮಾತಾಡಿ ನಿಮ್ಮ ಹತ್ರ ಇದೆಯಾ ಅರ್ಜಿ? ಇದೆಯಾ ಮಾಹಿತಿ ಇದೆಯಾ ನಿಮ್ಗೆ? ಇಲ್ಲ ಸರ್, ನನಗೆ LND 8/1/2025 ಕೊಟ್ಟಿರೋದು ಯಾವುದೇ ಎಂಡೋಸ್ಮೆಂಟ್ ಮಾಹಿತಿ ಆಗಲಿ ಇಂಬರ ಆಗಲಿ ನನಗೆ ನಮ್ಮ ಹತ್ರ ಇರುತ್ತಲ್ಲ, ಓಸಿ ತೆಗೀರಿ. ಇವ್ರದ್ದೇನು ಅಂದ್ರೆ ಒಂದು 20-30 ಅರ್ಜಿ ಇದಾವೆ ಸರ್. ನಾನು ಒಂದು ಅರ್ಜಿ ಮಾಡ್ತಿದ್ದೀನಿ, ನೋ ಕನ್ಫ್ಯೂಷನ್ ಮೆಹಬೂಬ್ ಸರ್, ಪ್ಲೀಸ್. ಈ ಅರ್ಜಿ ಪರ್ಟಿಕ್ಯುಲರ್ ಮಾತಾಡಿ. ನಾನು ಹೇಳ್ತಿರೋದು ಅರ್ಜಿಗಳು ಇರಲಿ, ಈ ಅರ್ಜಿಗೆ ಹೇಳಿ ಅದು ಬಂದಿದೆಯಾ ನಿಮಗೆ? ಸರ್ ಏನಾಗಿದೆ ಅಂತಂದ್ರೆ ಅವ್ರಿಗೊಂದು ಸ್ವಲ್ಪ ಅಸಡ್ಡೆ ಆಗ್ಬಿಟ್ಟಿದೆ ಸರ್. ನಾವು ಕಾನೂನು ಬೇಜವಾಬ್ದಾರಿ. ಆದಿಲಕ್ಷ್ಮಮ್ಮ ಅವ್ರ ತಾಯಿ ಹೆಸರಿಗೆ ಸರ್. ಆದಿಲಕ್ಷ್ಮಮ್ಮ ಅವ್ರ ತಾಯಿಗೆ ನೀವು ವರದಿ ಕೊಟ್ಟಿದ್ದೀರ ಅಂತ ಹೇಳ್ತಾರೆ. ಮತ್ತೆ ಇವರು ಮೆಹಬೂಬು ಸ್ಪಷ್ಟವಾಗಿಲ್ಲ ವರದಿ ಅಂತ. ಆಯ್ತು, ನಿಮಗೆ ವಾಟ್ಸಪ್ ಮಾಡ್ತೀನಿ ಅರ್ಜಿ. ಇದು ಜನವರಿಲಿ ಬಂದಿರೋದು ಮೆಹಬೂಬ್. ಇದು ನಮ್ಮಿಂದ ಹೋಗಿದ್ಯಾ? ಕೊಟ್ಟಿದ್ದೀನಿ ಸರ್ ಅವರಿಗೆ. ಹಾ, ಅವರಿಂದ ರಿಪೋರ್ಟ್ ತಗೊಂಡೆ ಸರ್. ಹೇಳ್ದೆ ಅವರಿಗೆ ಕೊಡಿ ರಿಪೋರ್ಟ್ ಕೊಡಿ. ಇಲ್ಲ ಅದೇನಿದೆ ನೀನು ಕೊಟ್ಟಿಲ್ವಂತೇನಪ್ಪ ಅಲ್ವಾ? ಆಯ್ತು, ನೀನು ಕೊಟ್ಟಿದ್ದೀನಿ ಅಂತ ರಿಪೋರ್ಟು. ಯಾರು ಕೊಟ್ಟೋದು? ಇವರ ದಶರಥ ಲೋಹಿತ್ ಮೆಹಬೂಬ್. ದಸರಾ ಸರ್ ಹತ್ರ ಐತೆ ಸರ್ ಅದು. ಏನು ಅರ್ಜಿನ ಅವರಿದೆಯಾ ರಿಪೋರ್ಟ್? ಹಾಂ, ಹೌದು ಸರ್. ಇದು ಬೇರೆದು ಕೊಟ್ಟವರು ಸರ್. ಈ ಅರ್ಜಿ ನಾನು ಕೇಳ್ತಾ ಇರೋದು ಪಾರ್ವತ ದಸರಾ ಸರ್ ಹತ್ರ ಐತೆ ಸರ್. ಸರಿ ಬಿಡಪ್ಪ, ದಶರಥಿಗೆ ಅಂತ ಮಾಡ್ತೀನಿ. ಇದು ಒಂದು ಬೇರೆ ಸ್ಮಶಾನದ ಒಂದು ಕೊಟ್ಟಿದ್ದು. ಇದು ಹೊನ್ನೆನಹಳ್ಳಿಗೂ ಬರುತ್ತಲ್ಲ ಇದು? ಲೋಹಿತ್ ಅವ್ರಿಗೆ ಬರುತ್ತೆ ಸರ್, ದಶರಥ ಅವ್ರಿಗೆ ಬರಲ್ಲ ಸರ್. ಸರ್ವನಗರ ಹೊನ್ನೆನಹಳ್ಳಿ ತಾನೇ ಇದು? ಸರ್ ಅವ್ರ ಹತ್ರನೂ ಮಾತಾಡಿದೀವಿ. ಅವರು ನಾನೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಲೋಹಿತ್. ಕೇಳಲ್ಲ ಸರ್. 2-3 ಸಲ ನಂಬರ್ ಮೆನ್ಷನ್ ಮಾಡಿರ್ತಾರೆ. 2-3 ಜನ ನಾನು ಹೇಳ್ತಿರೋದು ಆಯ್ತು, 2-3 ಮಾಡಿ. ಮಲ್ಟಿಗೆರೆನೂ ಆರಿ ಒಬ್ಬರೇ ತಾನೇ ಇದಕ್ಕೆ? ಆರೇ ಒಬ್ಬರೇ ಸರ್ ಅವರು. ಕನ್ಸಲ್ಟೇಟ್ ಮಾಡಿ ರಿಪೋರ್ಟ್ ಕೊಡ್ಬೇಕಲ್ಲ ಅವರು ಇಬ್ರಿಗೆ ತಾನು ತಗೊಂಡು. ನಿನಗೆ ಬರುತ್ತಂತಲ್ಲಪ್ಪ ಅದು ಆದಿಲಕ್ಷ್ಮಿ ಅವ್ರದ್ದು. ಮೊನ್ನೆನೇ 20 ಸರ್ ಅವರಿಗೆ. ಏನ್ ರಿಪೋರ್ಟ್ ಮಾಡಿದ್ಯಪ್ಪ ಅದು? ನೀನ್ ಮಾಹಿತಿನೇ ಗೊತ್ತಿಲ್ಲ ಅಂತೀಯ ಮತ್ತೆ. ಗೊತ್ತಾಗಿಲ್ವಾ? ನೋಡಿ ಮೆಹಬೂಬ್ ಹೋಗಿಲ್ವಾ ಇಲ್ಲಿಂದ? ಅದು ಹೋಗಿಲ್ಲ ಅಂತ. ಲೋಹಿತ್ ಹೋಗಿಲ್ವಂತಲ್ಲ. ನೋಡಪ್ಪ, ಈಗ ವಾಟ್ಸಪ್ ಮಾಡ್ತೀನಿ. ನನಗೆ ಸಂಜೆ ರಿಪೋರ್ಟ್ ಕೊಡ್ಬೇಕು. ಏನಿದೆ ಅದನ್ನು ಬರ್ಕೊಡು ಅಷ್ಟೇ. ಆಯ್ತು. ಈಗ ಮಾಹಿತಿ ಇಲ್ವಾ ನಿನ್ನ ಹತ್ರ? ಇದು ಆಯ್ತು, ನಾಳೆನೇ ಕೊಡು ಪರವಾಗಿಲ್ಲ. ಬಂದು ಆಫೀಸಲ್ಲಿ ಚೆಕ್ ಮಾಡ್ಕೋ, ಮೂಲ ಫೈಲ್ಗಳು ಚೆಕ್ ಮಾಡ್ಕೊಂಡು ನಾಳೆ ಕೊಡಪ್ಪ. ನಾನು ಹತ್ರ ಟೈಮ್ ತಗೊಂಡಿರ್ತೀನಿ. ಓಕೆನಾ ಸರ್? ಇದು ಇಷ್ಟೇ ವಿಷಯ. ಮಾಹಿತಿ ಲೋಹಿತ್ ಅವ್ರಿಗೂ ಗೊತ್ತಿದೆ, ಗೋಪಾಲಕೃಷ್ಣ ಅವ್ರಿಗೂ ಗೊತ್ತಿದೆ, ಮೆಹಬೂಬ್ ಸರ್ ಅವ್ರಿಗೂ ಗೊತ್ತಿದೆ. ಇದು ಏನಾಗಿದೆ ಅಂದ್ರೆ, ಇವನು ಮಂಜೇಗೌಡ ಗದ್ದೆವಸ್ತು GN ಅನ್ನೋ ಹೆಸರಲ್ಲಿ 15 ಎಕರೆ ಅವ್ರ ಹೆಸರು ಪಿತ್ರಾರ್ಜಿತ ಆಸ್ತಿ ಇದೆ ಸರ್. ಈಗ ಸರ್ಕಾರಿ ಜಮೀನು 10 ಎಕರೆನ ಇವ್ರ ವಶದಲ್ಲಿದೆ. ಮಲ್ಗೆರೆ ಸರ್ವೆ ನಂಬರ್ 45 4 ಎಕರೆ, ಹೊನ್ನೆನಹಳ್ಳಿ ಸರ್ವೆ ನಂಬರ್ 20 ಎಕರೆ 6 ಎಕರೆ, 10 ಎಕರೆ ಸರ್ಕಾರಿ ಭೂಮಿ ಇವರ ವಶದಲ್ಲಿದೆ. ಇದ್ರ ಬಗ್ಗೆ ದಾಖಲಾತಿಗಳು ಸಮೇತ ನಾನು ಕೊಟ್ಟಿದ್ದೀನಿ ಅವ್ರಿಗೆ. ಆಮೇಲೆ ಆ ಸರ್ಕಾರಿ ದರ್ಖಾಸ್ ಜಮೀನು, ಸರ್ಕಾರಿ ಜಮೀನಲ್ಲಿ ಫಾರ್ಮ್ ಹೌಸ್ ಕಟ್ಟಿದ್ದಾರೆ. ಅವ್ರದ್ದು ಸ್ವಂತ ಜಮೀನು 10-15 ಎಕರೆ 20 ಎಕರೆ ಅಷ್ಟಿದೆ ಅವ್ರದ್ದು. ಹೌದು, ಹಿಡುವಳಿ. ಇದು ಬಿಟ್ಟಿ ಸರ್ಕಾರಿ ಜಮೀನು 10-15 ಎಕರೆ ಇವ್ರು ಒಂದು ಕುಟುಂಬದಲ್ಲಿ ಮಾಡಿಕೊಂಡ್ರೆ, ಈ ತರ ಕೇಸ್ಗಳು ನಮ್ಮ ಕೇಬಾಳ್ ಹೋಗ್ಲಿಲಿ ಸುಮಾರು 100 ಪ್ರಕರಣಗಳಿವೆ. ಇದ್ರ ಬಗ್ಗೆ ತನಿಖೆ ಮಾಡಿ ಒಂದೇ ಕುಟುಂಬದಲ್ಲಿ ತಂದೆ ಹೆಸರು
ಸ್ಕೆಚ್ ಆಗಿದೆ. 3 ಎಕರೆನ ಬೇರೆ ಯಾರೋ ಒಬ್ರು ಬಡ ರೈತರ ಹತ್ರ ಏನೋ ಪೇಪರ್ ಅಲ್ಲಿ ಬರ್ಸ್ಕೊಂಡಿದಾರಂತೆ. ಅವರು ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಿದಾರೆ, ಇಲ್ಲೂ ಅರ್ಜಿ ಕೊಟ್ಟಿದಾರಂತೆ. ಇದ್ರ ಬಗ್ಗೆ ಒಂದು ವರದಿ ಕೊಡಿ ಅಂತ ಕೇಳಿದೆ. ಯಾರು ಅರ್ಜಿ ಹಾಕಿರೋದು ನಮ್ದು ಬಾಕಿ ಇದಾವೆ. 50 ಕಳ್ತಾನೆ ಚೆಕ್ ಮಾಡಿದ್ದೀನಿ ಸರ್. ಮೊನ್ನೆನಳ್ಳಿಯಲ್ಲಿ ಅನುಭವದಲ್ಲಿರೋದು ಗದ್ದೆ ವಸೂಲು ಅರ್ಜಿ ಸರ್. ಮೊನ್ನೆನಳ್ಳಿ ಸ್ಕೆಚ್ ಮಾಡ್ಕೊಂಡು ಇವ್ರು ಕೇಳ್ತಾರೆ ಏನಂದ್ರೆ, ಒಂದೇ ಕುಟುಂಬಕ್ಕೆ ಈ ತರ ಅರ್ಜಿ ಸಲ್ಲಿಸಿದ್ರು, ನೀವು ಅದನ್ನ ಈಗ ಅರ್ಜಿ ಸ್ಕೆಚ್ ಬಂದವ್ರೆ, ಅವ್ರಿಗೆ ಯಾಕೆ ನೀವು ಕಡ್ತಾ ರೆಡಿ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಇದೆ. ರೆಡಿ ಮಾಡಿಲ್ಲ ಸರ್, ಅದು ಮುಂಚೆ ಮಾಡಿರೋ ಕರ್ತವ್ಯ. ಆಯ್ತರಪ್ಪ, ಈಗ ಇವ್ರು ಹೇಳ್ತಾರೆ ಮುಂಚೆನೆ ಮಾಡಿದ್ದಾರೆ, ಮತ್ತೆ ನಾವು ಪ್ರೆಸೆಂಟ್ ಮಾಡ್ಬೇಕಲ್ವ ಕಮಿಟಿಗೆ. ಪ್ರೆಸೆಂಟ್ ಹೋಗಲ್ಲ ಸರ್, ಮಂಜು ಸರ್ ನಾನು ಹೇಳ್ತಿರೋದು ಅಷ್ಟೇ. ಈಗ ಸರ್ಕಾರ ಅವನು ಅಷ್ಟು ಹಿಡುವಳಿ ಜಮೀನು ಇಟ್ಕೊಂಡ್ಮೇಲೆ ಸರ್ಕಾರಿ ಜಮೀನು ಒಳಗಡೆ ಏಕೆ ಫಾರ್ಮ್ ಹೌಸ್ ಕಟ್ಕೊಂಡು ಈಗ ನೀವು ಹೇಳ್ತಾ ಇರೋದು ಒಂದು ನೋಟಿಸ್ ಸಹ ಇಶ್ಯೂ ಆಗಿಲ್ಲ ಅಂದ್ರೆ ಭ್ರಷ್ಟರಿಗೆ ಅದು ಯಾವಾಗ ಕಟ್ಟೋರು ಏನು ಅಂತ ಅದು ನಿಯಮಾನುಸಾರ ಅಲ್ಲಿ BA ಕೊಡ್ಬೇಕಲ್ಲ ಸರ್. ಈಗ ಏನ್ ಹೇಳೋದು ಸರ್ ಇವರು ಅದನ್ನ ತರಿಸಿಬಿಡಿ, ಮಾಹಿತಿ ತರಿಸ್ಬಿಟ್ಟು ಅಪ್ಡೇಟ್ ಮಾಡಿ. ಆಮೇಲೆ ಸರ್ ಸರ್ಕಾರಿ ಆದೇಶದ ಪ್ರಕಾರ 21 ದಿನದೊಳಗಡೆ ಯಾವುದೇ ಮನವಿ ಇದ್ರೂ ಕ್ಲಿಯರ್ ಆಗ್ಬೇಕು ಸರ್. ಆದ್ರೆ ಆಗ್ತಾ ಇಲ್ಲ ಸರ್. ದಯವಿಟ್ಟು ಇದ್ರ ಕಡೆ ನಿಮ್ಮ ಸಿಬ್ಬಂದಿ ವರ್ಗಕ್ಕೆ ದಯವಿಟ್ಟು ಒಂಚೂರು ಮನವರಿಕೆ ಮಾಡಿಕೊಡಿ. ಇದು ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸುಮಾರು ಕಂಪ್ಲೇಂಟ್ ಇದೆ ಸರ್. ಇಲ್ಲಿ ನಮ್ದೊಂದೇ ಕಂಪ್ಲೇಂಟ್ ಇಲ್ಲ, ಇನ್ನೊಂದು ಕಂಪ್ಲೇಂಟ್ ಇದೆ. ಪದ್ಮಮ್ಮ ಅನ್ನೋರು ಸಹ ಕೊಟ್ಟಿದ್ದಾರೆ ಇವ್ರ ಮೇಲೆ. ಅವ್ರಿಗೆ ಇಂಥ ಭ್ರಷ್ಟರಿಗೆ ನೀವು ಒಂದು ಭಯನೇ ಇಲ್ಲ ಸರ್. ನಾನು 1 ವರ್ಷದಿಂದ ಹೋರಾಡ್ತಿದ್ದೀನಿ, ನಾನು ನೋಡಿ ನಗ್ತಾರೆ ಅವರು. ಇವತ್ತು ಟೈಮ್ ಹೇಳಿದ್ದೀನಿ, ನಾನು ಲೋಹಿತಿಗೆ ಹೇಳಿದ್ದೀನಿ, ಮಿಸ್ಸಸ್ ಹೆಸರು ಮಂಜೂರು ಮಾಡ್ಕೊಂಡಿದ್ದಾರೆ. ಗೊತ್ತು. ಲಾಸ್ಟ್ 1 year ಬ್ಯಾಕು RTC ರೈಸ್ ಆಗಿದೆ ಒಬ್ಬ ಸರ್ಕಾರಿ ಅಧಿಕಾರಿ ಹೆಂಡತಿಗೆ. ಮಾಹಿತಿ ತಗೋತೀನಿ, ಇದಕ್ಕೆ ನಾಳೆನೇ ಅಪ್ಡೇಟ್ ಮಾಡ್ತೀನಿ. ಬಡವ್ರು ಹೆಂಗ್ ಸರ್ ಬದುಕ್ತಾರೆ ಇಲ್ವಾ? ಸರ್ಕಾರ ಕಲ್ಯಾಣ ಕಾರ್ಯಕ್ರಮಗಳು ಮಾಡೋದು ಬಡವ್ರ ಮೇಲ್ ಬರ್ಲಿ ಅಂತ. ಎಲ್ಲ ಇವ್ರು ಕಳ್ಳರುಗಳು ಭ್ರಷ್ಟರುಗಳು ಇವರೇ ತಿನ್ಕೊಂಡು ಹೋಗ್ತಾ ಇದ್ರೆ ಬಡವರು ಎಲ್ಲಿ ಉದ್ದಾರ? ಬಡವರಾಗಿ ಉಳಿತಾ ಇದ್ದಾರೆ, ಶ್ರೀಮಂತರಾಗಿ ಹೋಗ್ತಾ ಇದ್ದಾರೆ. ಇದೊಂದು ನಿಮ್ಮ ಅಧಿಕಾರಾವಧಿಯಲ್ಲಿ ಸರ್ ಒಂದು ಸೀರಿಯಸ್ ಇದು ಟಪಾಲ್ ಕೊಟ್ಟಿಲ್ವ ನಮ್ಗೆ ಇನ್ನೂ? ಇಲ್ಲ ಕೊಟ್ಟಿಲ್ಲ ಸರ್. ಆದ್ರೆ ಇವ್ರು ನನ್ಗೆ ಮುಂಚೆನೆ ಹಾಕೋದು ಸರ್. ನಾನು ಮಾಡಿದೆ ಸರ್. ಬರೋ ಗಂಟನೆ ಅವ್ರ ಮಾಹಿತಿನೂ ರೆಡಿ ಮಾಡ್ಕೊಂಡವ್ರು ಸರ್. ದಸರಾ ಸರ್. ಯಾರು ದಸರಾ ಇದಕ್ಕ? ಹೌದು ಸರ್. ಮಂದಿಗೆರೆ ಅವ್ರಿಗೆ ಬರುತ್ತೆ, ಒಂದೇನಾಡಿ ಊರಿಗೆ ಬರುತ್ತೆ. ಮನೆಗೆರೆ ಒಂದೇನಾಡಿ ಹೇಳ್ತಲ್ಲ ನಾನು. ಈಗ 22ನೇ ತಾರೀಕಲ್ಲಿ ಕೊಟ್ಟವ್ರಲ್ಲ ಈ ತರ ಆಗಿದೆ ಅಂತ. ಇಲ್ಲ ಸರ್, ಅದು ಬಂದಿಲ್ಲ. ಅವ್ರು ಅಲ್ಲಿ BC 27 ಟಪಾಲ್ ಕೊಟ್ಟಿಲ್ವಾ ನಮ್ಮ ಮೆಹಬೂಬ್ಗೆ LNDವು? 27/2 ಇಲ್ವಲ್ಲ, ಮತ್ತೆ ಈಗ ಬಂದಿಲ್ಲ ಅಂತವ್ರೆ. ಪಾಷಾ ಇಲ್ಲ ಕೊಟ್ಟಿಲ್ವಾ? ನಾನು ತಗೊಂಡಿರೋ ಟಪಾಲೇ ಇದೆ. ನಮ್ಮ ಗಮನಕ್ಕೆ ತಂದೆ ಇದೆ. ದಯವಿಟ್ಟು ಇದನ್ನ ಅಡುಗೆ ಮಾಡಿ ಸರಿಪಡಿಸಿ ಬಡವರಿಗೆ ರೈತರಿಗೆ ಅನುಕೂಲ ಅಷ್ಟೇ. ಟಪಾಲ್ 27 ಸತ್ಯ ಸರ್. AC ಆಫೀಸಿಂದ ಬಂದಿರೋದಂತ ಹೇಳಿ ತಹಶೀಲ್ದಾರ್ಗೆ ಕೊಟ್ಟರು, AC ಅದು DC ಅದು ಅಲ್ಲಿಂದ ಬಂದಿರೋ ಸರ್. ಗೊತ್ತಾಯ್ತು. AC ಕೊಟ್ಟು AC ನಮಗೆ ಫಾರ್ವರ್ಡ್ ಮಾಡಿರೋದು. ಈಗ 27 ಕಳ್ಸೋದು. ಇದು ರೀಚ್ ಆಗಿರಲ್ಲ. 27 ನೋಡೋಣ, ರೀಚ್ ಆಗಿಲ್ಲ. ಅಲ್ಲ, ಮೊನ್ನೆ ಟಪಾಲ್ ತಂದ್ಮೇಲೆ ಇವನು ಹೋಗಿದ್ನಲ್ಲ ಲೋಹಿತ್. 12 ನೋಡಿ. ನನಗೆ AC ಆದೇಶ ಆಗಿತ್ತು, 1 ವರ್ಷ ಆಯ್ತು ಸರ್ ಇದು ಕೊಡಿ ಅಂತ. ಅದೇ ಸೇಮ್ ಅದೇನೆ. ಇಲ್ಲಿವರೆಗೂ ಮಧ್ಯಂತರ ಕೊಟ್ಟಿದ್ದೀನಿ ಸರ್ ಅವ್ರಿಗೆ. ಮಧ್ಯಂತರ ಆದೇಶ ಆಗಿ 1 ವರ್ಷ ಆಗ್ತಾ ಇದೆ ಸರ್. ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಯಾರು ಗಮನ ಕೊಡ್ತಾರೆ? ಯಾಕೆ ಕೊಟ್ಟಿಲ್ಲ? ಸೇಮ್ ಅದೇನೆ. ಅದೇ ಲೆಕ್ಕ ಒಂದು ಮಾರ್ಚ್ 2025ರಲ್ಲಿ ಆದೇಶ ಆಗಿತ್ತು AC ಅವ್ರದ್ದು ಮಧ್ಯಂತರ ಆದೇಶ. ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ. ಮಾಹಿತಿ ಕೊಡಿ ಇವ್ರಿಗೆ, ಅವ್ರೇನ್ ಕೇಳಿದ್ದಾರೆ ಅಂತ. ಇಷ್ಟೊಂದು ರೈಟ್ ಮಾಡ್ತೀರಿ? ಇದು ಆಯ್ತು. ಇದು ಮ್ಯಾಟ್ರ್ ತೋರ್ಸೋಣ ಇದ್ರಲ್ಲಿ. ಹೋದ್ರಿ ಮ್ಯಾಟ್ರ್ ದಬ್ಬಾಳಿಕೆ ಮಾಡ್ತಾ ಇದ್ದಿಲ್ಲ ಸಾರ್ವಜನಿಕರ ಮೇಲೆ. ಆದಿಲಕ್ಷ್ಮಮ್ಮ ಫಸ್ಟ್ ಓದಿ ಸರ್. ನೀವು ಎಜುಕೇಟೆಡ್ ಅಲ್ವಾ? ಅಧಿಕಾರಿ ಇದು ಕೆಲ್ಸಕ್ಕೆ ಬಂದಿದ್ದೀರೋ ಇಲ್ಲ ಹಂಗೇನೋ ದುಡ್ಡು ಕೊಟ್ಬಿಟ್ಟು ಬಂದಿದ್ದೀರಿ ನೀವು?
ಅಲ್ಲ ಮತ್ತೆ ನೀವು ತಾಳ್ಮೆ ತಗೋಬೇಕು. ಸೋಮದೇವ್ ಎಲ್ಲ ಇದು ಮಾಡಬಾರ್ದು. ಮಾತಾಡ್ತೀನಿ. ಕೊಡಪ್ಪ ಇಲ್ಲ. ಏನಿದು ಹಿಂಗಾಗ್ಬಿಟ್ರೆ? ಇಲ್ಲ ಸಾಮಾನ್ಯದವ್ರು ಬಂದ್ರೆ ನೀನು ರೋಜ್ ಮಾಡ್ತೀಯಪ್ಪ ನೀನು. ಸಾಮಾನ್ಯ ರೈತರನ್ನ ನಾನು ದೋಷ ನೋಡಲ್ಲ ಇವ್ರು ಯಾರುವೆ. ಹೊರಗಡೆ ನಿಲ್ಲಿಸ್ತಾರೆ, ಬರೋದ್ರೆ 15 ದಿವಸ ಬಿಟ್ಟು ನಾನು ನೋಡಿದೀನಿ ಇದನ್ನ. ಏನ ಅಸಡ್ಡೆ ಕೆಲ್ಸಕ್ಕೆ ನಿಮ್ಗೆ ಅಂತಂದ್ರೆ ಅಪ್ಲೋಡ್ ಮಾಡಿ ಮಡಿಕೊಂಬಿಡಿ ನೀವೇ ಮನೇಲಿ. ಅಡ್ರೆಸ್ ಇರ್ತದ್ ಕಳಿಸ್ಬೇಕಲ್ಗೆ. ಅಡ್ರೆಸ್ ಅಲ್ಲ ಆನ್ಲೈನ್ ಹಾಕ್ಬೇಕು. ಎಷ್ಟು ಸಲ ಇವ್ರು ಬಂದು ಹೇಳಿದಾರೆ ನಿಮ್ಗೆ ಅದ್ರ ಬಗ್ಗೆ? ಕೇಸ್ ವರ್ಕರ್ ಯಾರು ಅವ್ರೆ ಅವ್ರು ಕೊಡ್ತಾರೆ ಅದಕ್ಕೆ ಉತ್ತರ. ಯಾರ್ ಕೇಸ್ ಸುಮ್ಮನೆ ಮಾತಾಡ್ಬಾರ್ದು ಸರ್, ದಯವಿಟ್ಟು ಹೇಳ್ತಾರೆ. ತಾಳ್ಮೆಯಿಂದ ನೋಡ್ತಾನೆ ಇಲ್ಲ ಸರ್. ಸುಮ್ಮನೆ ರೇಗ್ತಾರೆ. ಈಗ ನಮ್ಗೆ ರೇಗ್ತಾವ್ರೆ ಅಂದ್ರೆ ಸಾಮಾನ್ಯ ರೈತರ ಪರಿಸ್ಥಿತಿ ಅಂತ ಹೇಳಿ ಆಯ್ತಪ್ಪ ಸುಮ್ಮನೆ ನಂಗೆಲ್ಲ ಮಾತಾಡ್ಬಾರ್ದು. ಲೈವ್ ಹೋಗ್ತಾ ಇದೆ. ನಿಮ್ ಬಿಹೇವಿಯರ್ ಇಡೀ ಕರ್ನಾಟಕ ನೋಡ್ತಾ ಇದೆ, ಕರ್ನಾಟಕ ನೋಡ್ತಾ ಇದೆ. ದೇವಸೂರು ಗ್ರಾಮದ ಮಂಜೇಗೌಡ GNM ಅವರು ಕರ್ನಾಟಕ ಇದು ಆನ್ಲೈನ್ ಅಪ್ಡೇಟ್ ಮಾಡಿದ್ದೀರಾ, ಬಟ್ ಇವ್ರಿಗೊಂದು ಕಮ್ಯುನಿಕೇಟ್ ಸರ್ ಅವ್ರು ಆನ್ಲೈನ್ ಅಲ್ಲಿ ಅಪ್ಲೋಡ್ ಆಗಿಲ್ಲ ಸರ್. ಆಗಿಲ್ಲ. ನಾನು ಈಗಲೂ ಓಪನ್ ಮಾಡ್ಕೊಡಿಸ್ತೀನಿ, ಆಗಿಲ್ಲ. ಅದು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಇವ್ರ ಅಧಿಕಾರಿಗಳು. ತೋರ್ಸೋಣ, ಆಗಿಲ್ಲ ಅನ್ನೋದಕ್ಕೆ ತೋರ್ಸೋಣ. ಆಗೈತೆ ಅನ್ನೋದಕ್ಕೆ ತೋರಿಸಿ ನೀವು, ಆಗೈತೆ ಅನ್ನೋದಕ್ಕೆ ನೀವು ತೋರಿಸಿ ಮಾಹಿತಿ ತೋರಿಸಿ. ಲ್ಯಾಪ್ಟಾಪ್ ತಂದಿಲ್ಲ, ಲ್ಯಾಪ್ಟಾಪ್ ಇಲ್ಲೇ ಓಪನ್ ಮಾಡಿ ತೋರಿಸ್ತಾ ಕೆಳಗಡೆ ಇದ್ದಾರೆ. ಅವ್ರು ಯಾಕೆ ಕರ್ಸಿ ಸರ್ ಹೀಗೇನೆ ಜನ ನೋಡ್ಲಿ, ಜನ ನೋಡ್ಬೇಕಲ್ಲ, ಗೊತ್ತಾಗ್ಬೇಕಲ್ಲ. ಒಂದ್ ನಿಮಿಷ ಕರ್ನಾಟಕ ಜನತೆ ನೋಡ್ತಾ ಇದೆ, ನಿಮ್ಮ ಮೇಲಧಿಕಾರಿಗಳು ನೋಡ್ತಾ ಇದಾರೆ, ಎಲ್ಲ ನೋಡ್ತಾ ಇದಾರೆ. ಸರ್ಕಾರಿ ಅಧಿಕಾರಿಗಳು ಒಬ್ರು ಡಿ ದರ್ಜೆ ನೌಕರರು ಯಾವ ರೀತಿ ಈ ತರ ಬಿಹೇವಿಯರ್ ಸಾಮಾನ್ಯ ರೈತರಿಗೆ, ಸಾಮಾನ್ಯ ಅನಕ್ಷರಸ್ಥರೇ ಬರೋದು ಹೆಚ್ಚಾಗಿ ಇಲ್ಲಿ. ಮುಗಿತೇನಪ್ಪ? ಅವ್ರಿಗೆ ಯಾವ ತರ ಉತ್ತರ ಕೊಡ್ತಾರೆ ಅಂತ ನೋಡ್ಕೊಳ್ಳಿ. ಇದು KRPD ತಾಲೂಕು ಕಚೇರಿ LND ವಿಭಾಗ. ಇಲ್ಲ ಇದು ಮಾಡ್ಬಿಡಿ, ಕಟ್ ಮಾಡ್ಬಿಡಿ. ಅಲ್ಲ ಕಣಪ್ಪ, ಮುಗೀತಾ ಅಂತೆ. ಹಲೋ, ಮುಗೀತಾ? ಎಸ್ ಮುಗೀತಾ? ಅಕ್ಕಿ ಹೆಬ್ಬಾಳ ಹೋಗ್ಲಿ ಗದ್ದೆ ಹೊಸದು ಮಂಜೇಗೌಡ ಅನ್ನೋದೊಂದು ನಾವು ಆನ್ಲೈನ್ ಕೇಳಿದ್ರಲ್ಲಪ್ಪ, ಅದನ್ನ ಅಪ್ಡೇಟ್ ಮಾಡಿದ್ದೆ ತಾನೇ ನೀನು? ಮಾಹಿತಿ ಹಾಕಿ ಕೇಳಿದ್ರು, ಒಂದು ಆನ್ಸರ ಪ್ರಶ್ನೆ ಕೇಳಿದ್ರು, ನಾವು ಅದನ್ನ ಇವ್ರು ಕೊಟ್ಟಿದ್ದಾರೆ LND ಅವ್ರು ನಿಮಗೆ. ನೀವು ಅದನ್ನ ಮಾಡಿರ್ತೀಯ, ಮತ್ತೆ ಮಾಡಿಲ್ಲ ಅಂತ ಕೇಳ್ತಿದ್ದಾರೆ ಅವರು. ವಾಟ್ಸಪ್ ಮಾಡ್ತೀನಿ. ಚೆಕ್ ಮಾಡಿಸ್ತೀನಿ. ಬರುವಂತವರು ಪಾಪ ಅನಕ್ಷರಸ್ಥರು ಬರ್ತಾರೆ, ಬಡ ರೈತರು ಬರ್ತಾರೆ, ಅವ್ರು ಎಜುಕೇಟೆಡ್ ಇಲ್ಲದೆ ಇರುವಂತವ್ರು. ಸರ್ ಅವ್ರು ಇಲ್ಲಿ ನಮ್ಮ ಹತ್ರನೇ ಈ ತರ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಹತ್ರ ಯಾವ ರೀತಿ ನಮ್ಮ ಅಧಿಕಾರಿ, ನಮ್ಮ ಸಿಬ್ಬಂದಿ ವರ್ಗಕ್ಕೆ ದಯವಿಟ್ಟು ಒಂದು ಮನವರಿಕೆ ಮಾಡಿಕೊಡಿ. ಇದು ಜನಸ್ನೇಹಿ ಕಾರ್ಯಾಲಯ ಆಗ್ಬೇಕು ಹೊರತು ಜನ ವಿರೋಧಿ ಕಾರ್ಯಾಲಯ ಆಗ್ಬೇಕು. ಮತ್ತೆ ಇದು ಸಾರ್ವಜನಿಕ ಕೆಲಸ ಸರ್, ನಮ್ಮ ಪರ್ಸನಲ್ ಕೆಲಸಕ್ಕಂತೂ ಬಂದಿಲ್ಲ ಸರ್. ನಾವು ಸರ್ಕಾರಿ ಜಾಗ ಉಳಿಸಬೇಕು, ಅನೇಕ ಅರ್ಜಿಗಳು ಪೆಂಡಿಂಗ್ ಇವೆ. ಒಂದೇ ಸರಿ ನಾವ್ ಹೇಳಿದ್ರೆ ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ. ಒಂದೊಂದೇ ಬರ್ತೀವಿ ಸರ್. ಇನ್ನು ಇಲ್ಲ ಮಾಡಿದೀರಿ ಸರ್. ಹೇಳಿದ್ದು ಸರ್ ದಯವಿಟ್ಟು ಇಲ್ಲ ನಿಮ್ಮ ಮೇಲೆ ನಾನು ನಿಮ್ಗೆ ಹೇಳಿದೀನಿ, ಅಧಿಕಾರಿಗಳ ವಿರುದ್ಧ ಹೋರಾಟ ಅಲ್ಲ, ನಿಮ್ಮ ವಿರುದ್ಧ ಹೋರಾಟ ಅಲ್ಲ ನಮ್ದು. ಹಿಂದೆ ಸಮಸ್ಯೆ ಈಗ ನೀವ್ ಯಾವಾಗ ಫೋನ್ ಮಾಡಿದ್ರು ನಾನು ಹೇಳಿದೀನಿ ಏನ್ ಸರ್ ಅದು ಮಾಹಿತಿ ಸಿಕ್ಕಿಲ್ಲ ಸರ್, ಹೇಳಿದ ಪ್ರಯತ್ನ ಇಲ್ಲ. ಸರಿ, ಈಗ ಕೊಡಿಸ್ತೀನಿ ಅಂದಿದಾರಲ್ವಾ, ಇರ್ಲಾ ಲೈವ್ ಸಾಕಲ್ವಾ? ಸಾಕು ಸ್ನೇಹಿತರೆ, ಇಷ್ಟೊತ್ತು ಸಮಯ ಕೊಟ್ಟು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಯಾರಿಗೆ ತೊಂದರೆ ಆದರೂ ಕೂಡ ನಮಗೆ ಒಂದು ಮನವಿಯನ್ನು ಕೊಡಿ ಅಂತೇಳಿ. ನೋಡಿ, ಒಂದು ಜನನ ಮರಣ ಪತ್ರ ತಗೊಳ್ಳೋದಕ್ಕೂ ಕೂಡ ಎಷ್ಟೊಂದು ಗರ್ದಿ ಇದೆ ಅಂತಂದ್ರೆ ಇರ್ಲಿ. ಏನು ನೋಡಿದೆ ಬನ್ನಿ, ಆಯ್ತು, ಓಕೆ, ಧನ್ಯವಾದ.